बनाते चपला फाड़ के बाप का इंतकाल हो गया, मगर अब बच्चा जवान बच्चा अपनी जवानी बर्बाद कर रहा है कि उसके जमीन के पेपर उसको सीफाम तो है, उसको आकर वन मिले, केजेपी मिले, उसका पानी मिले, उसका पट्टा हो, उसका हक और अधिकार उसको मिले बोल के आपसे हाथ जोड़ के निवेदन करते हैं हम इधर के पूरे किसानों को इंसाफ मिलना, हक मिलना। हाँ, और सीफाम लैंड को फॉरेस्ट एक बार जमीन सीफाम बोल के ग्रांट हो गई, ग्रांट होने के बाद फिर उसको फॉरेस्ट बोलकर बताते, ये हफ्तलफी नाइंसाफी मजलूम किसानों के साथ नहीं होना चाहिए। किसान भारत की रीढ़ की हड्डी है, अगर किसान है तो भारत जिंदा है, अगर किसान नहीं तो भारत का हर नागरिक भूख से मर जाएगा। जब हम इतना मेहनत करते हैं, धूप नहीं देखते, रात नहीं देखते, खेत में जाकर फसल उगाते हैं, मेहनत मशक्कत खून पसीना एक होता है हमारा, तब कहीं जाके गंज में जो सुना जवार चावल अनाज आता है। हम किसानों को ऑफिसों में इज्जत नहीं मिलती, हम किसानों की कदर नहीं होती, हमारे माँ बाप वालिदैन मर गए, हमारी जमीन हमारे नाम पे करोगे तो हम पे टाइम पे नाम पे ना होता। हम किसानों के साथ नाइंसाफी नहीं होना चाहिए बोल के आपसे हाथ जोड़ के रिक्वेस्ट करते हैं सर, हमारी आवाज को आप सरकार तक पहुँचा के हमारे हक अधिकार हमको दिलाए, आपसे रिक्वेस्ट है। ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಸಿಪಿಐ ಅವರಿಂದ ಸಲ್ಲಿಸಿದ ಮನವಿಯನ್ನು ಹಿಂದೆ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಕಳಿಸ್ತೀವಿ ಅಂತ ವಿಶ್ವಾಸ ನೀಡುತ್ತೆ ಸರ್. ಈಗ ಬೀದರ್ನಲ್ಲಿ ಯಾಕೆ ಜಾಸ್ತಿ ಆಗ್ತಾ ಇದೆ? ಈ ಹಿಂದೆ ಇದು ಆಲೋಳಿ ಯೂನಿವರ್ಸಿಟಿಲಿಂದ ಅಲ್ಲಿನೂ ಏನಪ್ಪಾ ಅಂದ್ರೆ ಅವ್ರನ್ನು ಕೂಡ ಒಂದು ಪತ್ರಿಕೆ ಇದು ಮಾಡಿದ್ರು. ಸರ್, ಗುಲ್ಬರ್ಗ ಜಿಲ್ಲೆಯದು ನಮ್ಮ ರೈತ ನಾಯಕರಾದಂತ ಶ್ರೀನಿವಾಸ್ ಗುಡಿಯವರು ಕೊಟ್ಟಿದ್ರು. ಬಗರಕ್ಕೂ ಮುರಿದುವಾಡ ಅಂದ್ರೆ ಸರ್ಕಾರದ ಅಪ್ಪಣೆ ಇಲ್ಲದೆ ನಾವು ಸರ್ಕಾರಿ ಭೂಮಿ ಕಬ್ಜಾ ಮಾಡಿ ಒಕ್ಕಲ್ತನ ಮಾಡ್ತಾ ಇದ್ದೇವೆ. 1970 ಇಯರ್ದಾಗ ಟ್ರಿಬ್ಯುನಲ್ಸ್ ಆಗಿವು. ಟ್ರಿಬ್ಯುನಲ್ಸ್ ಆದಾಗ ನಮ್ಮ ಕಾಮ್ರೇಡ್ VN ಪಾಟೀಲ್ MLA ಇದ್ರು, ಅವ್ರ ನೇತೃತ್ವದಲ್ಲಿ 1000 ಎಕರೆ ಭೂಮಿ ಸಿ ಫಾರ್ಮ್ ಜನರಿಗೆ ಕೊಟ್ಟಿದ್ದೆವು. ಸಿ ಫಾರ್ಮ್ ಕೊಟ್ಟ ನಂತರ ಕರೆಂಟ್ ಕನೆಕ್ಷನ್ ತಗೊಂಡಿದಾರ, ಬಾವಿ ಹೊಡಿದಾರ, ಕಬ್ಬು ಬೆಳೆದಾರ, ಬೇರೆ ಬೇರೆ ಬೆಳೀತಾ ಇದ್ದಾರೆ. ಇವತ್ತು ಫಾರೆಸ್ಟ್ ದವ್ರು ಬಂದು ನನ್ನ ಭೂಮಿ ಅಂತ ಕೊಡ್ತಾರೆ. ನನ್ನ ಭೂಮಿ ಅನ್ಬೇಕಾದ್ರ ಜಾಯಿಂಟ್ ಸರ್ವೆ ಆಗ್ಬೇಕಾಗಿತ್ತು, ರೆವಿನ್ಯೂ ಡಿಪಾರ್ಟ್ಮೆಂಟ್ ನಂತರ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಜಾಯಿಂಟ್ ಸರ್ವೆ ಆಗಲ್ದೆ ದಾದಾಗಿರಿ ಮಾಡಂತ ಏನ್ ಅಧಿಕಾರಿಗಳು ಬಂದಾರ. ಯಾಕಂದ್ರೆ ಈಗ ಅಧಿಕಾರಿಗಳು ಇಂಡಿಯಾದ ಅಧಿಕಾರಿಗಳು ಇಲ್ರಿ, ಅವ್ರ ಅವ್ವ ಅಪ್ಪ ಎಲ್ಲ ಫಾರಿನ್ ದಾಗ ಹುಟ್ಟಿದ್ರು, ಫಾರೆಸ್ಟ್ ಆಗಿದ್ರು ಎಲ್ಲ. ಹೀಗಾಗಿ ಫಾರೆಸ್ಟ್ ದಾದಾಗಿರಿ ಅಲ್ಲ. ಈ ದಾದಾಗಿರಿ ಅಲ್ಲದೆ ರಿಯಲ್ ಎಸ್ಟೇಟ್ ಮಾಡಂತ ಜನ ಬೀದರ್ದಲ್ಲಿ ಇದ್ದಾರೆ. ರಿಯಲ್ ಎಸ್ಟೇಟ್ ಜನರ ಜೊತೆಗೆ ಇಲ್ಲಿದ್ದಂತ ಗುತ್ತೇದಾರರು ಇನ್ವಾಲ್ವ್ ಆಗಿ ಕಾಪೂರ್ ಗೇಟ್ದಲ್ಲಿ ಸರ್ಕಾರಿ ಭೂಮಿ ಹೊಡ್ಕೊಂಡಿದ್ರು. ಅವ್ರ ಭೂಮಿ ಇವತ್ತು ಏನಾಗುತ್ತಂದ್ರ ಒಂದು ಕಬ್ಜಾ ಮಾಡಿ ಸರ್ಕಾರಿದು ಅಧಿಕಾರಿಗಳಿಗೆ ಗುತ್ತೇದಾರ ಜೊತೆಗೆ ಮಿನಿಸ್ಟರ್ MLA ಜೊತೆ ಚಿರುಗುಪ್ಪ ತಾಲೂಕದ ಸುಮಾರು 30-40 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಫಾರೆಸ್ಟ್ ಬಂದ ಗಿಡ ಹಸ್ತಿ ಅಂತ ಹೇಳ್ತಾರೆ. ಈ ಬಡ ಜನರಿಗೆ ಅಷ್ಟು ಧೈರ್ಯ ಆಗಲ್ದು. ಆದ್ರೂ ಕೂಡ ಒಂದು ವಯಸ್ಸು ಏನದಂದ್ರ 12ನೇ ಫೆಬ್ರವರಿ ದಿವಸ ಆಲ್ ಇಂಡಿಯಾ ಲೆವೆಲ್ ನಲ್ಲಿ ಇಂತ ಏನ್ ಸರ್ಕಾರದ ಕೇಂದ್ರ ಸರ್ಕಾರದ ಮತ್ತೆ ರಾಜ್ಯ ಸರ್ಕಾರದ ಪಾಲಿಸಿ ತಪ್ಪೇನದ ಅದ್ರ ಪ್ರತಿಭಟನೆ ಅದ್ರ ವಿರುದ್ಧವಾಗಿ ನಾವೆಲ್ಲ ಆಲ್ ಇಂಡಿಯಾ ಲೆವೆಲ್ ನಲ್ಲಿ ಭಾರತ್ ಬಂದ್ ಮಾಡ್ತಾ ಇದ್ದೇವೆ. ಭಾರತ್ ಬಂದ್ ಜೊತೆಗೆ ಡೆಲ್ಲಿಲಿಂದ ಹಳ್ಳಿವರೆಗೆ ಯಾವ ಹಳ್ಳಿದಲ್ಲಿ ಬಸ್ ನಡೆಯೋದಿಲ್ಲ.